ಇಡೀ ದೇಶ ಮೆಚ್ಚುವಂಥ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿಯನ್ನು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮೆಲ್ಲ ಮುಖಂಡರ ಸಮ್ಮುಖದಲ್ಲಿ ಅತ್ಯಂತ ಸರಳ ಸಮಾರಂಭವನ್ನು ಮಾಡಿ ಅವರಿಗೆ ಗೌರವವನ್ನು ಸೂಚಿಸಿದ್ದೇವೆ. ಬೆಂಗಳೂರು ನಗರ ಇವತ್ತು ಪ್ರಪಂಚದ ಎಲ್ಲ ಮೂಲೆ ಮೂಲೆಗಳಲ್ಲೂ ಕೂಡ ಗೊತ್ತಿರ್ತಕ್ಕಂಥ ನಗರ ಆಗಬೇಕಾದ್ರೆ 500 ವರ್ಷಗಳ ಹಿಂದೆ ಕೆಂಪೇಗೌಡರ ದೂರದೃಷ್ಟಿ ಕಾರಣ. ಬಹುಶಃ ಕೆಂಪೇಗೌಡರು ಆವತಿ ಹಳ್ಳಿಯಿಂದ ಬೆಳೆದು ಬೆಂಗಳೂರನ್ನು ಅವರ ರಾಜಕೀಯ ಒಂದು ಪ್ರಾಂತ್ಯವನ್ನಾಗಿ ಮಾಡಿ ಕೃಷ್ಣದೇವರಾಯರ ಕಾಲಕ್ಕೆ ದೊಡ್ಡ ಪ್ರಾಂತೀಯ ರಾಜರಾಗಿ ಬೆಂಗಳೂರನ್ನು ನಿರ್ಮಿಸಿದ್ದಾರೆ. ಕೆರೆಗಳ ಕಲ್ಪನೆ ಇಲ್ಲದ ಕಾಲಕ್ಕೆ ಕೆರೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಬೆಂಗಳೂರು ನಗರ ಅವರಿಗೆ ಬಹುಶಃ ದೂರದೃಷ್ಟಿ ಇತ್ತು ಅಂತ ಕಾಣುತ್ತೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತೆ ಅಂಥೇಳಿ. ಅದರಿಂದ ಬೆಂಗಳೂರಲ್ಲೇ ಸುಮಾರು 40 ಕೆರೆಗಳ ನಿರ್ಮಾಣವನ್ನು ಮಾಡಿದರು. ಹಾಗೆಯೇ 16 ಕಡೆ ದ್ವಾರ ಬಾಗಿಲುಗಳನ್ನು ಮಾಡಿ ಕೋಟೆಯನ್ನು ನಿರ್ಮಾಣ ಮಾಡಿ ಇವತ್ತು ನಮ್ಮ ಮುಖಂಡರುಗಳಾದಂಥ ಸಿದ್ದರಾಮಣ್ಣವರು, ಡಿ ಕೆ ಶಿವಕುಮಾರ್ ಅವರು, ಕೆ ಎಚ್ ಮುನಿಯಪ್ಪನವರು ಮತ್ತಿನ್ನತರ ಎಲ್ಲ ನಾಯಕರು ಒಟ್ಟುಗೂಡಿ ಬೆಂಗಳೂರಲ್ಲಿ 516ನೇ ಜಯಂತ್ಯೋತ್ಸವವನ್ನು ಎಲ್ಲ ಅವರ ಪ್ರಮುಖ ಸ್ಥಳಗಳಿಂದ ಅವರ ಜ್ಯೋತಿಯನ್ನು ತರಿಸಿ ಬಾಬು ಜಗಜೀವನ್ ರಾಮ್ ಅವರ ಆ ಸಭಾಭವನದಲ್ಲಿ ಏರ್ಪಾಡು ಮಾಡಿರ್ತಕ್ಕಂಥದ್ದು ಇಡೀ ಕರ್ನಾಟಕ ಜನತೆಗೆ ಗೌರವವನ್ನು ಹೆಮ್ಮೆಯನ್ನು ಸೂಚಿಸ್ತಕ್ಕಂಥ ವಿಚಾರ ಆಗಿದೆ. ಈಗ ಏನು 5 ಎಕರೆ ಭೂಮಿಯನ್ನು ಅಲ್ಲಿ 5 ಎಕರೆ ಭೂಮಿಯನ್ನು ಕೊಡ್ತಿರೋದ್ರ ಜೊತೆಗೆ ಸುಣ್ಣೇನಹಳ್ಳಿಯ ಒಂದು ಭಾಗದಲ್ಲಿ ಹಾಗೆಯೇ ನಮ್ಮ ಅದೃಷ್ಟ ಕೆಂಪೇಗೌಡರು ಹುಟ್ಟಿದ ನಾಡು ಪ್ರದೇಶವಾದಂಥ ಆವತಿ ಇವತ್ತು ನಮ್ಮ ನಾಯಕರ ಕೆ ಎಚ್ ಮುನಿಯಪ್ಪನವರ ಕ್ಷೇತ್ರ ಆಗಿದೆ, ದೇವನಹಳ್ಳಿ ಆಗಿದೆ. ಆ ದೇವನಹಳ್ಳಿ ಕಳೆದ 20 ದಿನಗಳ ಹಿಂದೆ ಡಿ ಕೆ ಶಿವಕುಮಾರ್ ಜೊತೆ ಮಾತನಾಡ್ತಾ ಆವತಿ ಪ್ರದೇಶದಲ್ಲಿ 10 ಎಕರೆ ಭೂಮಿನ ಕೆಂಪೇಗೌಡರ ಮ್ಯೂಸಿಯಂ ಮಾಡಲು ಅವರ ಹೆಸರಿನಲ್ಲಿ ಒಂದು ವಿದ್ಯಾನಿಕೇತನ ಮಾಡಲು ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಜೊತೆ ಮಾತಾಡ್ತಿದ್ದಾಗ ಒಪ್ಪಿಗೆ ನೀಡಿದರೆ ಆ ಒಂದು ವಿಚಾರ ಮುಂದಿನ ಕೆಂಪೇಗೌಡರ ಜಯಂತ್ಯೋತ್ಸವದ ಒಳಗಡೆ ಆ ಕಾರ್ಯವನ್ನು ಮಾಡ್ತಕ್ಕಂಥ ವಿಚಾರ ಇದೆ. ಅದು ನಮ್ಮೆಲ್ಲರಿಗೂ ಕೂಡ ಬಹು ಸಂತೋಷದ ವಿಚಾರ.